ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಅಕ್ಟೋಬರ್ 2024 ತಿಂಗಳ ಭವಿಷ್ಯದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಕುಂಭರಾಶಿಯ ಅಕ್ಟೋಬರ್ 2024 ತಿಂಗಳ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸೂರ್ಯ ತಿಂಗಳ ಪೂರ್ತಿ 8 ಮತ್ತು 9ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಈ 2 ಮನೆಗಳ ಗೋಚಾರ ಒಳ್ಳೆ ಸ್ಥಾನದ್ದಲ್ಲ. ಸೊ ಆ ಕಾರಣದಿಂದ ನಿಮ್ಮ ಅಥಾರಿಟೇಟಿವ್ ಬಿಹೇವಿಯರು ಮತ್ತು ನಿಮ್ಮ ಅಹಂಕಾರ ಏನಾದರೂ ಇದ್ದರೆ ಅದರಿಂದ ಸಮಸ್ಯೆಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ. ಆಪೋಸಿಟ್ ಪರ್ಸನ್ ಯಾರು ಏನು ಅನ್ನೋದು ತಿಳ್ಕೊಂಡು ಮಾತಾಡಿದ್ರೆ ತುಂಬ ಉತ್ತಮ. ಯಾರಾದರೆ ಏನು ನನ್ನನ್ನು ಏನು ಮಾಡ್ಕೊಳ್ತೀರಾ ಅಂತ ಎಲ್ಲ ಅಹಂಕಾರ ತೋರಿಸ್ಲಿಕ್ಕೆ ಹೋದ್ರೆ ತುಂಬಾ ತೊಂದರೆ ಅನುಭವಿಸ್ತೀರಿ. ಸೂರ್ಯ 8ನೇ ಮನೆಯಲ್ಲಿ ಗೋಚಾರ ಮಾಡುವಾಗ ಸಾಮಾನ್ಯವಾಗಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆದಂತೆ ಕಾಣಿಸುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸುಮ್ಮನೆ 1-2 ಹನಿ ಮಳೆ ನೀರಲ್ಲಿ ನೆಂದ್ರೂ ಸಾಕು ನೆಗಡಿ ಆಗುವಂಥದ್ದು, ಕಫ ಕಟ್ಟುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಇದೆಲ್ಲ ಆಗುವ ಸಾಧ್ಯತೆ ಇದೆ. ಮತ್ತು ಏನೂ ಕಾಯಿಲೆ ಇಲ್ಲದೆ ನನಗೇನೋ ಕಾಯಿಲೆ ಇದೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಮ ಇಮ್ಯಾಜಿನೇಷನ್ ಮಾಡಿಕೊಂಡು ಸುಮ್ಮನೆ ಆಂಕ್ಷಿಯಸ್ ಆಗಿ ಆಂಗ್ಸೈಟಿ ಕ್ರಿಯೇಟ್ ಮಾಡಿಕೊಂಡು ಡಾಕ್ಟರ್ಗಳನ್ನ ವಿಸಿಟ್ ಮಾಡಿ ಸುಮ್ಮನೆ ಮಾತ್ರೆಗಳು ಔಷಧಿಗಳನ್ನ ತಗೊಳ್ಳುವಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗಂತ ನನಗೇನು ಪ್ರಾಬ್ಲಮ್ ಇಲ್ಲ, ಏನೋ ಸಿಂಪ್ಟಮ್ಸ್ ತೋರಿಸಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಕೂಡ ಬೇಡ, ಇಗ್ನೋರೆನ್ಸ್ ಬೇಡ, ಕೇರ್ಫುಲ್ ಆಗಿರಿ. ಇನ್ನು ನೆಕ್ಸ್ಟು 8ನೇ ಮನೆಯಲ್ಲಿ ಸೂರ್ಯ ಗೋಚಾರ ಮಾಡ್ತಿರೋ ಕಾರಣ ಸಡನ್ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ. ಸಡನ್ ಆಗಿ ಮಾನಿಟರಿ ಲಾಸಸ್ ಆಗುವಂಥದ್ದು, ಸಡನ್ ಆಗಿ ಹಾಸ್ಪಿಟ್ಲಿಗೆ ಸೇರ್ಕೊಳ್ಳುವಂಥದ್ದು, ಸಡನ್ ಆಗಿ ಹಾಸ್ಪಿಟ್ಲಿಗಿಂದ ಖರ್ಚಾಗುವಂಥದ್ದು ಇದೆಲ್ಲವೂ ಚಾನ್ಸಸ್ ಇದೆ. ಸೊ ಎಲ್ಲ ವಿಚಾರದಲ್ಲೂ ಕೇರ್ಫುಲ್ ಆಗಿರಬೇಕು. ಮಾಟ ಮಂತ್ರಗಳ ಪ್ರಯೋಗ ಆಗುವ ಸಾಧ್ಯತೆ ಇದೆ. ಯಾಕೆಂದ್ರೆ 8ನೇ ಮನೆಯಾದ ವೃಶ್ಚಿಕ ರಾಶಿ ಮಾಟ ಮಂತ್ರದನ್ನು ತೋರಿಸುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಆಕ್ಟಿವಿಟೀಸ್ನು ಅದರಿಂದಾನೇ ನೋಡೋದು. ಆ ಕಾರಣದಲ್ಲಿ ಹುಷಾರಾಗಿರ್ಬೇಕು. 8ನೇ ಮನೆ ವೃಶ್ಚಿಕ ರಾಶಿ ಅಂತ ಅಂದಿದ್ದು ಕಾಲಪುರುಷ ಕುಂಡಳಿದು, ಆಯ್ತಾ. ಆಮೇಲೆ ನಿಮ್ಮ ಸಿಂಹ ರಾಶಿಯಿಂದ 8ನೇ ಮನೆ ಬೇರೆ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಕಾಲಪುರುಷ ಕುಂಡಳಿಯಲ್ಲಿ 8ನೇ ಮನೆ ಏನು ತೋರಿಸುತ್ತೆ, ಗೋಚಾರದಲ್ಲೂ ನಿಮ್ಮ 8ನೇ ಮನೆ ಯಾವುದಿದ್ರು ಅದರದ್ದೇ ಒಂದು ಫಂಕ್ಷನಾಲಿಟೀಸ್ ಅದರಲ್ಲಿ ಇರುತ್ತೆ. ಆ ಕಾರಣದಿಂದ ಅದನ್ನು ಹೇಳಿದ್ದು. ಇನ್ನು 9ನೇ ಮನೆಯಲ್ಲಿ ಸೂರ್ಯ ಗೋಚಾರ ಮಾಡುವಾಗ ನಿಮ್ಮ ಅದೃಷ್ಟಕ್ಕೆ ಹೊಡೆತ ಬೀಳುತ್ತೆ. ಇದುವರೆಗೂ ಏನಾದರೂ ಇನ್ಫ್ಲೂಯೆನ್ಸು ಅದು ಇದರಲ್ಲಿ ಏನಾದರೂ ಕೆಲಸ ಕಾರ್ಯಗಳು ನೀವು ಮಾಡಿಸ್ಕೊಳ್ತಿದ್ರೆ ಸರ್ಕಾರದಿಂದ, ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಯಾರು ನಿಮಗೆ ತುಂಬ ಸಹಾಯ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀರಿ, ಅವರು ನಿಮ್ಗೇನು ಮೋಸ ಮಾಡಬೇಕು ಅಂತಲ್ಲ, ಅವರಿಂದಲೂ ಅದು ಸಾಧ್ಯ ಆಗೋದಿಲ್ಲ ಸಹಾಯ ಮಾಡೋಕ್ಕೆ. ನಿಮ್ಮ ಅದೃಷ್ಟ ಕೈ ಹಿಡಿಯೋದಿಲ್ಲ ಈ ತಿಂಗಳು. ಆ ಕಾರಣದಿಂದ ನಿಮ್ಮ ಯಾವ ಸರ್ಕಾರಿ ನಿಮಿತ್ತ ಕೆಲಸಗಳು ಅದೃಷ್ಟದ ಮೇಲೆ, ಇನ್ನೊಬ್ಬರ ಮಾತಿನ ಮೇಲೆ ನಿಂತಿದೆ, ಈ ತಿಂಗಳಿಂದ ಮುಂದಿನ ತಿಂಗಳಿಗೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳೋದೇ ಉತ್ತಮ ಅಂತ ಹೇಳ್ತೀನಿ. ಮುಂದಿನ ತಿಂಗಳು ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟು ಕುಜ 20ನೇ ತಾರೀಕಿನವರೆಗೂ ನಿಮ್ಮ 5ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ ಅಲ್ಲ. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಮಕ್ಕಳು ಬಿದ್ದು ಕಾಲು ಕೈ ಪೆಟ್ಟು ಮಾಡ್ಕೊಳ್ಳುವಂಥದ್ದಿರ್ಬೋದು, ಅವರಿಗೆ ಬೋನ್ ಪ್ರಾಬ್ಲಮ್ಸ್ ಆಗುವಂಥದ್ದಿರ್ಬೋದು, ಸಾಮಾನ್ಯವಾಗಿ ಬೆಂಕಿಯಿಂದ ಮತ್ತು ಶಾರ್ಪ್ ಆಬ್ಜೆಕ್ಟ್ಸ್ ಇಂದ ಸಮಸ್ಯೆಗಳಾಗುವಂಥದ್ದು ಇದೆಲ್ಲ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಪ್ರೈಮರಿ ಎಜುಕೇಶನ್, ಮಕ್ಕಳ ಪ್ರೈಮರಿ ಎಜುಕೇಶನ್ ಅಲ್ಲಿ ಸ್ವಲ್ಪ ಇನ್ನಷ್ಟು ಜಾಸ್ತಿ ಎಫರ್ಟ್ಸ್ ಹಾಕಿಸ್ಬೇಕಾಗಿ ಬರುತ್ತೆ ಮಕ್ಕಳ ವಿಚಾರದಲ್ಲಿ. ಇಲ್ಲ ನೀವೇ ಏನಾನ ಪ್ರೈಮರಿ ಎಜುಕೇಶನ್ ಮಾಡ್ತಿದ್ರೆ ಮಕ್ಕಳು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಎಫರ್ಟ್ಸ್ ಜಾಸ್ತಿ ಹಾಕ್ಬೇಕಾಗತ್ತೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ತುಂಬಾ ಸ್ಟ್ರೆಸ್ ಮಾಡ್ಕೋತೀರಿ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಹಂಗಂತ ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೀವನೇ ಮುಖ್ಯ. ಆ ಕಾರಣದಿಂದ ತುಂಬಾ ಸ್ಟ್ರೆಸ್ ಮಾಡಿಕೊಂಡು ಆರೋಗ್ಯ ಸಮಸ್ಯೆಗಳು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಸೂರ್ಯ ಕೂಡ 8ನೇ ಮನೇಲಿ ಗೋಚಾರ ಮಾಡ್ತಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ನಿದ್ದೆಯಲ್ಲಿ ವ್ಯತ್ಯಾಸ ಆದ್ರೆ ಪೂರ್ತಿ ದೇಹಕ್ಕೆ ಎಫೆಕ್ಟ್ ಇರುತ್ತೆ. ಆ ಕಾರಣದಿಂದ ಕೇರ್ಫುಲ್ ಆಗಿರಬೇಕು. ಇನ್ನು 20ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಕುಜ ನಿಮ್ಮ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ತುಂಬಾ ಒಳ್ಳೆ ಗೋಚಾರ ಫಲ ಕೊಡುತ್ತೆ. ನೀವು ಹಾಕಿದ ಎಫರ್ಟ್ಸ್ ಎಲ್ಲದಕ್ಕೂ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ 20ನೇ ತಾರೀಕುವರೆಗೂ ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು 20ನೇ ತಾರೀಕು ನಂತರ ಯಾವ್ದಾನ ಕಾಂಪಿಟೇಟಿವ್ ಎಕ್ಸಾಮ್ ಇದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ಅವಾಗ ನಿಮ್ಗೆ ಅನ್ಸುತ್ತೆ ನಾನು ಹಾಕಿದ ಎಫರ್ಟಿಗೂ ಒಳ್ಳೆ ರಿಸಲ್ಟ್ ಬರೋ ತರ ಕಾಣುತ್ತಪ್ಪ ಅನ್ನೋ ರೀತಿ ಇರ್ತದೆ. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಡೇ ಟು ಡೇ ಬೇಸಿಸ್ ಅಲ್ಲಿ ಒಳ್ಳೆ ಲಾಭ ಆಗುತ್ತೆ. ಅಗ್ರಿಮೆಂಟ್ಸ್ ಯಾವ್ದಾದ್ರು ರಿಜಿಸ್ಟ್ರೇಷನ್ ಪೆಂಡಿಂಗ್ ಇದ್ರೆ ಆಗುವ ಸಾಧ್ಯತೆ ಇರುತ್ತೆ. ಈ ಡೇಟ್ಸ್ ಅಲ್ಲಿ ಮಾಡ್ಕೊಳ್ಳಿ, ಆಯ್ತಾ. 20ರಿಂದ 30ನೇ ತಾರೀಕು ಒಳಗಡೆ, ಮೊದಲು 20ನೇ ತಾರೀಕಿನೊಳಗೆ ಮಾಡ್ಕೊಳಕ್ ಹೋಗ್ಬೇಡಿ, ಅವಾಗ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಇನ್ನು ನೆಕ್ಸ್ಟ್ ಬುಧನ ಗೋಚಾರ ಲೆಕ್ಕ ತಗೊಳ್ಳೋದಾದ್ರೆ 10ನೇ ತಾರೀಕಿನವರೆಗೂ ಬುಧ 8ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ ಆಗಿರುತ್ತೆ. ಆರೋಗ್ಯ ಸಮಸ್ಯೆಗಳು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ.
ಆಗ್ಲೇ ಹೇಳಿದೆ ಡಾಕ್ಟರ್ನ ಹೋಗಿ ಭೇಟಿ ಮಾಡುವಂತ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಅಲ್ಲಿ ಅವರು ಟೆಸ್ಟ್ಗಳು ಮಾಡ್ತಾರಲ್ಲ, ಅದರಲ್ಲಿ ನಿಮಗೆ ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗ್ಬಿಡ್ತದೆ ನಿಮಗೇನು ಸಮಸ್ಯೆ ಇಲ್ಲ ಅಥವಾ ಸಮಸ್ಯೆ ಇದೆ ಅಂತ. ಆದ್ರೆ ನೀವು ಓವರ್ ಕಾನ್ಫಿಡೆಂಟ್ ಆಗಿ ಈ ಡಾಕ್ಟರ್ ಸರಿಯಾಗಿ ಹೇಳ್ತಿಲ್ವೇನೋ, ಇನ್ನೊಬ್ರು ಡಾಕ್ಟರ್ ಮತ್ತೊಬ್ರು ಡಾಕ್ಟರ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೆಸ್ಟ್ಗಳೆಲ್ಲವೂ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಕ್ಲಿಯರ್ ರಿಸಲ್ಟ್ಸ್ ಕೊಡುವ ಸಾಧ್ಯತೆ ಇರುತ್ತೆ. ರಿಪೋರ್ಟ್ಸ್ನ ನೀವು ನಂಬಬಹುದು. ಓವರ್ ಕಾನ್ಫಿಡೆನ್ಸ್ ಬೇಡ ನಿಮ್ಮ ಮೇಲೆ, ಮತ್ತೆ ಓವರ್ ಡೌಟಿಂಗ್ ಪರ್ಸನಾಲಿಟಿನೂ ಬೇಡ, ಓವರ್ ಥಿಂಕಿಂಗು ಕೂಡ ಬೇಡ. ಇನ್ನು ನೆಕ್ಸ್ಟ್ 11ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಬುಧ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ ಅಲ್ಲ. ಆಲ್ರೆಡಿ ಹೇಳಿದೆ, ಡಾಕ್ಯುಮೆಂಟ್ಸ್ ನಿಮಗೆ ಕ್ಲಿಯರ್ ಆಗಿ ತೋರಿಸಿರುತ್ತೆ ಏನು ಪ್ರಾಬ್ಲಮ್ ಇದೆ ಅಥವಾ ಪ್ರಾಬ್ಲಮ್ ಇಲ್ಲ ಅಂತ. ನೀವು ಓವರ್ ಥಿಂಕ್ ಮಾಡಿ ನಾನು ಇನ್ನೊಬ್ಬರು ಡಾಕ್ಟರ್ ಚೆಕ್ ಮಾಡಿಸ್ತೀನಿ, ಇನ್ನೊಂದು ಲ್ಯಾಬಲ್ಲಿ ರಿಪೋರ್ಟ್ ತಗೊಳ್ತೀನಿ ಅಂತ ತಗೊಳಕ್ ಹೋದ್ರೆ ಅಲ್ಲಿ ಖರ್ಚು ಮಾತ್ರ ಆಗುತ್ತೆ. ಆಮೇಲೆ ಆ ರಿಪೋರ್ಟ್ ಇಂದ ಗೊತ್ತಾಗುತ್ತೆ ಫಸ್ಟ್ ರಿಪೋರ್ಟೇ ಕರೆಕ್ಟ್ ಆಗಿತ್ತು, ಸೊ ನೀವು ಸುಮ್ಮನೆ ಹಣ ವೇಸ್ಟ್ ಮಾಡ್ಕೊಂಡ್ರಿ ಅಂತ, ಮತ್ತು ಸ್ವಲ್ಪ ಟೈಮು ವೇಸ್ಟ್ ಮಾಡ್ಕೊಂಡ್ರಿ ಅಂತ. ಆ ಕಾರಣದಿಂದ ಅತಿಯಾದ ಓವರ್ ಥಿಂಕಿಂಗ್ ಬೇಡ. ಟ್ರಸ್ಟ್ ಯುವರ್ ಡಾಕ್ಟರ್. ಹಂಗಂತ ಆ ಡಾಕ್ಟರ್ ಕೆಪಾಸಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಅವೆಲ್ಲ ಕನ್ಸಿಡರೇಷನ್ ತಗೊಂಡು ಯು ಕ್ಯಾನ್ ಟ್ರಸ್ಟ್ ಯುವರ್ ಡಾಕ್ಟರ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಶುಕ್ರ 13ನೇ ತಾರೀಕಿನವರೆಗೂ ನಿಮ್ಮ 9ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಆಯ್ತಾ, ಇದು ಅದೃಷ್ಟದ ಗೋಚಾರ. ಧರ್ಮ ಭಾವದಲ್ಲಿ ಮತ್ತು ಅದೃಷ್ಟದ ಭಾವದಲ್ಲಿ ಶುಕ್ರ ಗೋಚಾರ ಮಾಡೋದ್ರಿಂದ ಫಾರಿನ್ ಆಪರ್ಚುನಿಟೀಸ್ ಸಿಗುತ್ತೆ. ಫಾರಿನ್ ಕಂಟ್ರೀಸ್ಗೆ ವಿಸಿಟ್ ಮಾಡುವಂತ ಯೋಗ ಇದೆ. ಡೆಪ್ಯೂಟೇಷನ್ ಮೇಲೆ ಫಾರಿನ್ಗೆ ಹೋಗೋ ಚಾನ್ಸಸ್ ಇದೆ. 13ನೇ ತಾರೀಕುವರೆಗೂ ಸಮಯ ಚೆನ್ನಾಗಿದೆ. ಅದೃಷ್ಟ ಲಕ್ಷ್ಮಿ ನಿಮ್ಮ ಕಡೆ ಇರ್ತಾಳೆ. ಇನ್ನು ನೆಕ್ಸ್ಟ್ 13ರಿಂದ 30ನೇ ತಾರೀಕಿನವರೆಗೂ ಶುಕ್ರ ನಿಮ್ಮ 10ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಅದು ಒಳ್ಳೆ ಗೋಚಾರ ಅಲ್ಲ. ನೀವು ಫಾರಿನ್ ಕಂಟ್ರೀಸ್ಗೆ ಡೆಪ್ಯುಟೇಷನ್ ಮೇಲೆ ಹೋಗ್ತೀರಿ, ಫಾರಿನ್ ಕಂಟ್ರಿಗೆ ಹೋಗ್ತಾ ಇದ್ದೀನಿ ಅಂತ ಖುಷಿಯಾಗಿ ಹೋಗ್ತೀರಿ, ಆದರೆ ಅಲ್ಲಿ ವರ್ಕ್ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ. ಹ್ಯಾಂಡಲ್ ಮಾಡದೇ ಇರೋಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೈಗೆ ಸಿಗುತ್ತೆ. ಸೊ ಅದನ್ನ ಫೇಸ್ ಮಾಡಲೇಬೇಕು. ಅಷ್ಟೊಂದು ಫಾರಿನ್ ಆಪರ್ಚುನಿಟಿ ಸಿಕ್ಕಿದೆ ಅಂತಂದ್ರೆ ಅದನ್ನ ಬಿಟ್ಬಿಡಿ ನಿಮಗೆ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಪ್ರೆಷರ್ ಇರುತ್ತೆ, ಹ್ಯಾಂಡಲ್ ಮಾಡಿ, ತೊಂದರೆ ಇಲ್ಲ. ಅದಕ್ಕೆ ಪ್ರತಿಫಲ ನೆಕ್ಸ್ಟ್ 11ನೇ ಮನೆಯಲ್ಲಿ ಗೋಚಾರ ಆದಾಗ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇಶ್ಯೂಸ್ ಇಲ್ಲ. ಆದರೆ ನಿಮ್ಮ ಸೀಕ್ರೆಟ್ಸ್ಗಳನ್ನ, ನಿಮ್ಮ ವಿಚಾರಗಳನ್ನ ಕೊಲೀಗ್ಸ್ ಹತ್ರ ಹೆಚ್ಚು ಶೇರ್ ಮಾಡಕ್ ಹೋಗ್ಬೇಡಿ, ಅದರಿಂದ ಸಮಸ್ಯೆಗಳಾಗತ್ತೆ. ಇನ್ನು ಗುರು ನಿಮ್ಮ 4ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಗುರುಬಲ ಇಲ್ಲ. ಫ್ಯಾಮಿಲಿಯಲ್ಲಿ ಸ್ವಲ್ಪ ಒಂಥರ ಬಿಸಿ ಬಿಸಿ ವಾತಾವರಣ ಇರ್ತದೆ. ಎನ್ವಿರಾನ್ಮೆಂಟ್ ಸ್ವಲ್ಪ ಕಂಫರ್ಟಬಲ್ ಇರಲ್ಲ, ಸ್ಟ್ರೆಸ್ಫುಲ್ ಇರುವಂತ ಚಾನ್ಸಸ್ ಇರುತ್ತೆ. ಫ್ಯಾಮಿಲಿಗಾಗಿ ನೀವು ಮಾಡ್ತಿರೋ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಗುರು ಎಲ್ಲಿಗೆ ಹೋದ್ರೂ ಆ ಮನೆಯನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಎಕ್ಸ್ಪ್ಯಾಂಡ್ ಮಾಡೋ ಕಾರಣ 4ನೇ ಮನೆ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಅಂತಾನೂ ಬರುತ್ತೆ, ಮತ್ತು ವೆಹಿಕಲ್ ಎಕ್ಸ್ಪೆನ್ಸಸ್ ಕೂಡ ಬರುತ್ತೆ. ಸೊ ವೆಹಿಕಲ್ ಹೊಸ ತಗೊಳ್ಳೋ ಪ್ಲಾನ್ ಮಾಡಬಹುದು, ಅಥವಾ ಸರ್ವಿಸಸ್ಗೆ ಬರ್ಬೋದು, ಇದೆಲ್ಲವೂ ಇರ್ತದೆ. ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟ್ ಶನಿ ನಿಮ್ಮ 1ನೇ ಮನೆಯಲ್ಲಿ ಜನ್ಮ ಶನಿಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆಯ ಗೋಚಾರ ಅಲ್ಲ. ಸಾಡೆ ಸಾತಿಯ 2ನೇ ಪಾದ ನಿಮಗೆ ನಡೀತಾ ಇದೆ. ಕುಂಭರಾಶಿಯವರಿಗೆ ಸಮಯ ಅಷ್ಟು ಚೆನ್ನಾಗಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ, ನ್ಯಾಯದ ಹಾದಿಯಲ್ಲಿದ್ದೀರಾ ಅಂತ ಇನ್ನೊಂದ್ಸತಿ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಂಡು ತೀರ್ಮಾನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಚಾನ್ಸಸ್ ಕೊಡ್ತಾನೆ ಶನಿದೇವ ನಿಮಗೆ. ತಪ್ಪುಗಳನ್ನ ತಿದ್ದುಕೊಳ್ಳಿಲ್ಲ ಅಂತಂದ್ರೆ ದೊಡ್ಡ ಶಿಕ್ಷೆಗಳು ಕೊಟ್ಬಿಡ್ತಾನೆ. ತುಂಬಾ ಕೇರ್ಫುಲ್ ಆಗಿರಿ ಆ ವಿಚಾರದಲ್ಲಿ. ಇನ್ನು ರಾಹುಕೇತು ವಿಚಾರಕ್ಕೆ ಬಂದ್ರೆ ಎರಡೂ ಕೂಡ ನಿಮಗೆ ಶುಭ ಗೋಚಾರದಲ್ಲಿಲ್ಲ. ಎಚ್ಚರಿಕೆಯಿಂದ ಇರಬೇಕು. ಸಡನ್ ಅಪ್ಸ್ ಅಂಡ್ ಡೌನ್ಸ್ ಚಾನ್ಸಸ್ ಇದೆ. ಈ ತಿಂಗಳಲ್ಲಿ ನೀವು ಎಚ್ಚರವಾಗಿರ್ಬೇಕಾದ ಕೆಲವು ದಿನಾಂಕಗಳನ್ನ ತಿಳಿಸ್ತೀನಿ. ಈ ದಿನಾಂಕಗಳಲ್ಲಿ ಇಂಪಾರ್ಟೆಂಟ್ ಕೆಲಸಗಳನ್ನ ಏನು ಮಾಡಕ್ ಹೋಗ್ಬೇಡಿ. ಇಂಪಾರ್ಟೆಂಟ್ ಡಿಸಿಷನ್ಸ್ ಕೂಡ ತಗೊಳಕ್ ಹೋಗ್ಬೇಡಿ. ಆ ತರ ಕೆಲಸ ಅಥವಾ ಡಿಸಿಷನ್ ತಗೊಳ್ಳೋದು ಏನಾದ್ರು ಇದ್ರೆ ಪೋಸ್ಟ್ಪೋನ್ ಮಾಡಿದ್ರೆ ತುಂಬಾ ಉತ್ತಮ. ಅಥವಾ ನೀವು ಅವ್ರ ತೀರ್ಮಾನ ತಗೊಂಡ್ಲೇಬೇಕು, ಇಲ್ಲ ಸಮಸ್ಯೆ ಆಗುತ್ತೆ ಅಂತಂದ್ರೆ ಎಲ್ಲಾ ಔಟ್ಕಮ್ಗಳನ್ನು ಯೋಚನೆ ಮಾಡಿ ನಂತರ ತೀರ್ಮಾನ ತಗೊಳ್ಳೋದು ಉತ್ತಮ. ಆ ಡೇಟ್ಸ್ ಯಾವುದು ಅಂತಂದ್ರೆ 1ರಿಂದ 7ನೇ ತಾರೀಕು, 11ರಿಂದ 13ನೇ ತಾರೀಕು, 15ರಿಂದ 16ನೇ ತಾರೀಕು, 19ರಿಂದ 24, 26ರಿಂದ 30. ಈ ದಿನಾಂಕಗಳಲ್ಲಿ ಕೇರ್ಫುಲ್ ಆಗಿರಬೇಕು. ಓವರ್ ಆಲ್ ಆಗಿ ಸಮರೈಸ್ ಆಗಿ ಹೇಳಬೇಕು ಅಂದ್ರೆ ಕುಂಭರಾಶಿಗೆ ಸಮಯ ಅಷ್ಟು ಚೆನ್ನಾಗಿಲ್ಲ. ಸಾಡೆ ಸಾತಿ ನಡೀತಿದೆ. ಆದರೂ ಶನಿ ನಿಮ್ಮ ರಾಶಿಯ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಲೀನಿಯನ್ಸ್ ಕೊಡ್ತಾನೆ. ಆ ಲೀನಿಯನ್ಸ್ ನ ಅಡ್ವಾಂಟೇಜ್ ಆಗಿ ತಗೊಳಕ್ ಹೋಗ್ಬಿಟ್ಟು ಮತ್ತಷ್ಟು ತೊಂದರೆಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ನ್ಯಾಯದ ಹಾದಿಯಲ್ಲೇ ಇರ್ಲಿಕ್ಕೆ ಟ್ರೈ ಮಾಡಿ. ನ್ಯಾಯದಲ್ಲಿರೋರೇ ಕಷ್ಟ ಕರೆಕ್ಟ್ ಆಗಿ ಬದುಕೋಕೆ. ಅನ್ಯಾಯದಲ್ಲಿರೋರು ತಕ್ಷಣ ಸುಖ ಸಿಗುವಂತ ಚಾನ್ಸಸ್ ಇರುತ್ತೆ. ಬಟ್ ಕೊನೆಯಲ್ಲಿ ತೀರ್ಮಾನ ಶನಿಯದ್ದೇ ಆಗಿರುತ್ತೆ. ಅದು ನಿಮ್ಮ ಕಡೆ ಇರೋದಿಲ್ಲ. ಯಾವತ್ತಿದ್ರೂ ಅದು ಜಸ್ಟಿಸ್ ಕಡೆಗೆ ಇರುತ್ತೆ, ಧರ್ಮದ ಕಡೆನೇ ಇರುತ್ತೆ. ಆ ಕಾರಣದಿಂದ ನೀವು ಧರ್ಮದ ಕಡೆ ನಿಂತ್ಕೊಂಡ್ರೆ ಉಳ್ಕೋತೀರಿ, ಇಲ್ಲ ಅಂದ್ರೆ ಕಳ್ಕೋತೀರಿ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಆಯ್ತಾ, ಜನ್ಮ ಶನಿ ಬೇರೆ, ಅದು ಲಾಸ್ಟ್, ಇನ್ನೇನು ಫೇಸ್ ಮುಗಿತಾ ಇದೆ. ನೆಕ್ಸ್ಟ್ 2ನೇ ಮನೆಗೆ ಹೋಗ್ತಾನೆ. ಸಾಡೆ ಸಾತಿಯ ಕೊನೆಯ ಪಾದ. ನವೆಂಬರ್ 15ರ ನಂತರ ಮುಂದಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಶನಿ. ಬಟ್ ಆ ಸಮಯದಲ್ಲಿ ಸ್ವಲ್ಪ ತೊಂದರೆ ಮಾಡುವಂತ ಸಾಧ್ಯತೆ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರಬೇಕು. ಎಲ್ಲೂ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ಇಯರ್ ಎಂಡ್ ಅಲ್ಲಿ. ಆಯ್ತಾ, ಇದಿಷ್ಟು ಕುಂಭರಾಶಿಯವರ
ಅಕ್ಟೋಬರ್ 2024 ತಿಂಗಳ ಭವಿಷ್ಯ ಆಗಿರುತ್ತೆ. ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ. ಯಾರೊಬ್ಬರ ಜನ್ಮ ಜಾತಕಕ್ಕೂ ನಾನು ಪ್ರಿಡಿಕ್ಷನ್ ಕೊಟ್ಟಿಲ್ಲ. ಕುಂಭರಾಶಿಗೆ ಜನರಲ್ ಆಗಿ ಕೊಟ್ಟಿರೋದು. ನಿಮ್ಮ ಎಫೆಕ್ಟ್ಸು, ನಿಮ್ಮ ಭವಿಷ್ಯ, ನಿಮ್ಮ ರಾಶಿಯಲ್ಲಿರುವ ಗ್ರಹದ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಪರಿಹಾರಗಳು ಅದೇನಾದರೂ ಬೇಕಿದ್ರೆ ನುರಿತ ಜ್ಯೋತಿಷಿ ಹತ್ರ ಅಧ್ಯಯನ ಮಾಡಿಸಿ ನಂತರ ಪರಿಹಾರ ಪಡ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಅದರ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ